ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲೀಲಾ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮೊಳಕೆ ಹುರುಳಿಕಾಳಿಂದ ಒಂದು ಒಳ್ಳೆ ರೆಸಿಪಿ, ತುಂಬಾ ಟೇಸ್ಟ್, ಅದ್ಭುತ ರುಚಿ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಬೇಸಿಗೆಗಂತೂ ತುಂಬ ಒಳ್ಳೆಯದು. ಮೊಳಕೆ ಕಾಳು ತಿನ್ನೋದ್ರಿಂದ ತಂಪು ದೇಹಕ್ಕೆ. ಈ ಒಂದು ಮೊಳಕೆ ಕಟ್ಟಿರೋ ಕಾಳುಗಳನ್ನು ತಿಂದರೆ ಏನೆಲ್ಲ ಅನುಕೂಲ ಇದೆ ಅಂತ ಸರ್ವೇ ಸಾಮಾನ್ಯ ಗೊತ್ತಿರುತ್ತೆ ಎಲ್ರಿಗೂ. ಸರಿ, ನಾನು ಇವತ್ತೊಂದು ಮೊಳಕೆ ಹುರುಳಿಕಾಳಿಂದ ಒಂದು ಒಳ್ಳೆ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ. ನೋಡಿ, ಇಲ್ಲಿ ಒಂದು ಬೌಲಷ್ಟು ಮೊಳಕೆ ಕಟ್ಟಿದಂತಹ ಹುರುಳಿಕಾಳನ್ನು ಇಟ್ಕೊಂಡಿದ್ದೀನಿ. ನೋಡಿ, ಫ್ರೆಶ್ ಆಗಿದೆ. ಹಾಗೆಯೇ ಅದ್ರ ಜೊತೆಗೆ ನಾನು ಇಲ್ಲಿ ಒಂದು 3 ಕಟ್ಟಷ್ಟು ಸೊಪ್ಪು ಸಹ ನಾನು ತೊಳೆದಿಟ್ಕೊಂಡಿದ್ದೀನಿ. ನಮ್ಮದೇ ಹಿತ್ತಲಲ್ಲಿ ಇದ್ದಿದ್ದು ಸೊಪ್ಪು ಇದು. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗಿದೆ. ಅದೇ ಬೇರೆಯವ್ರು ಮಾರಕ್ಕೆ ತಂದು ಸೊಪ್ಪು ತೊಗೊಂಡ್ರೆ ಎಷ್ಟು ಚೆನ್ನಾಗಿರೋದೇ ಇಲ್ಲ, ಫ್ರೆಶ್ ಆಗಿದೆ. ಈಗಷ್ಟೇ ಕಿತ್ಕೊಂಡ್ಬಂದು ಸೋಸ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಈ 2 ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು, ಮೊಳಕೆ ಕಾಳು ಮತ್ತು ಸೊಪ್ಪನ್ನ ಹಾಕಿಬಿಟ್ಟು ಒಂದು ಒಳ್ಳೆ ಪಲ್ಯ ಹಾಗೂ ಸಾಂಬಾರು, ಒಂದು ರೀತಿ ಬಸ್ಸಾರು ಅಂತಲೇ ಹೇಳ್ಬೋದು. ಆ ಥರ ಒಂದು ರೆಸಿಪಿನ ನಾನಿಲ್ಲಿ ನಿಮಗೆ ತೋರಿಸೋದಕ್ಕಂತ ಹೊರಟಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡಿದ್ರೆ. ನೋಡಿ, ಮೊಳಕೆ ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ನೀರು ಇಟ್ಕೊಂಡಿದ್ದೀನಿ. ನೀರು ಕುದಿಯೋಕ್ಕೆ ಬರಬೇಕು. ಆನಂತರ ಮೊಳಕೆ ಕಾಳನ್ನ ನಾನು ಹಾಕ್ಕೊಂಡಿದ್ದೀನಿ. ಒಂದು ಬೌಲು, ಹೆಚ್ಚು ಕಡಿಮೆ ಒಂದು 3/4 ಕಪ್ಪಷ್ಟು ನಾನು ಕಾಳನ್ನು ಮೊಳಕೆ ಕಟ್ಟಿ ತೊಗೊಂಡಿಟ್ಕೊಂಡಿದ್ದೀನಿ. ನೋಡಿ, ಈಗ ಕುದೀತಾ ಇರೋ ನೀರಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಬೇಯಿಸ್ತೀನಿ. ಒಂದು 5 ನಿಮಿಷದಿಂದ 6 ನಿಮಿಷ ತನಕ ಬೇಯಿಸ್ಕೋಬೇಕು. 5 ನಿಮಿಷ ಆಯಿತು. ನೋಡಿ, ಇವಾಗ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಎಷ್ಟು ಫ್ರೆಶ್ ಇದೆ ನೋಡಿ, ಸೊಪ್ಪು ನೋಡಿದ್ರೇ ಗೊತ್ತಾಗುತ್ತೆ ಫ್ರೆಂಡ್ಸ್. ನೀವು ಈ ಥರನೇ ಇರಬೇಕು ಲಾಸ್ಟ್ವರೆಗೂ. ಒಂದು ಸೊಪ್ಪು ಇದೇ ಕಲರೇ ಇರಬೇಕು, ಗ್ರೀನ್ ಅಂದರೆ. ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೀವು. ನೋಡಿ, ಏನು ಮಾಡಬೇಕು ಅಂತ ನಾನು ಈಗ ಹೇಳ್ತೀನಿ. ನೋಡಿ, ಸೊಪ್ಪನ್ನು ಹಾಕಿದ್ದಾಯಿತು. 5 ನಿಮಿಷ ನಾನು ಇಲ್ಲಿ ಹುರುಳಿಕಾಳು, ಮೊಳಕೆ ಕಟ್ಟಿದಂಥ ಹುರುಳಿಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಫಸ್ಟ್. ಆನಂತರ ಸೊಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು 3 ಮಿನಿಟ್ಸ್ ಇದನ್ನು ಕೂಡ ಬೇಯಿಸ್ಕೊಳ್ತೀನಿ. ನೋಡಿ, ಎಷ್ಟು ಹಸಿರಾಗಿದೆ ನೋಡಿ ಸೊಪ್ಪು. ಇದೇ ಥರ ನೀವು ಪಲ್ಯ ಮಾಡಿ ಲಾಸ್ಟಿಗೆ ತಿಂದು ಒಂದು ದಿನವಿಡೀ ಇಟ್ಟು ಫೈನಲಿ ಪಲ್ಯ ಖಾಲಿ ಆಗೋವರೆಗೂ ಇದೇ ಕಲರ್ ಇರಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಖಂಡಿತ ಪ್ಲೇಟ್ ಮುಚ್ಚಿಬಿಡಿ ಬೇಯಿಸುವಾಗ ಯಾವುದೇ ಕಾರಣಕ್ಕೂ. ನೋಡಿ, ಈ ಥರ ಓಪನ್ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ಹಸಿರಾಗಿ ಇರುತ್ತೆ ಸೊಪ್ಪು. ನೋಡಿ, ಈಗ 3 ಮಿನಿಟ್ಸ್ ಆಯಿತು. ಈಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕಿಬಿಟ್ಟು ಮತ್ತೆ ಒಂದು 30 ಸೆಕೆಂಡ್ಸ್ ನಾನು ಕುದಿಸ್ತೀನಿ. ಉಪ್ಪೆಲ್ಲ ಈ ಒಂದು ಕಾಳು ಮತ್ತು ಹುರುಳಿಕಾಳು, ಮೊಳಕೆ ಕಟ್ಟಿದ ಹುರುಳಿಕಾಳಿಗೆ ಮತ್ತು ಸೊಪ್ಪಿಗೆಲ್ಲ ಹತ್ಕೋಬೇಕಲ್ಲ ಉಪ್ಪು. ಹಾಗಾಗಿ ಮತ್ತೆ ಒಂದು 30 ಸೆಕೆಂಡ್ಸ್ ನಾನು ಕುದಿಸ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ ಸೊಪ್ಪು, ಎಷ್ಟು ಮೆತ್ತಗೆ ಬೆಂದಿದೆ ಅಂತ. ಕಾಳು ಕೂಡ ಬೆಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಇಡ್ತೀನಿ ನಾನು. ಬಸಿದ್ಬಿಟ್ಟು ಆನಂತರ ನೀವು ಬೇಕಾದರೆ ರಸನ ನೀವು ತಗೊಂಡು ಆರಕ್ಕಿಡ್ಬೋದು. ನಾನು ಹಾಗೆಯೇ ಆರಕ್ಕಿಡ್ತಾಯಿದ್ದೀನಿ. ಇಲ್ಲಿ ಬಸಿತಿಲ್ಲ ಫಸ್ಟು. ನೋಡಿ, ತಣ್ಣಗಾದ ನಂತರ ನೋಡಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಇದೆ ಇನ್ನೂ. ನಾನೀಗ ರಸನ ಬಸ್ಕೊಳ್ತಾಯಿದ್ದೀನಿ. ನೋಡಿ, ಈಗ ಈ ಒಂದು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಸಣ್ಣ ಹೋಳು ಅಷ್ಟೇ. ನೋಡಿ, ಒಂದು ಈರುಳ್ಳಿ ಒಗ್ಗರಣೆಗೆ, ಒಂದು ಟೊಮೆಟೊ. ಇದನ್ನೆಲ್ಲನೂ ನಾನು ಇಲ್ಲೇನಿಟ್ಟಿನ ಎಲ್ಲನೂ ನಾನು ಎಣ್ಣೆಯಲ್ಲಿ ಮೊದಲಿಗೆ ಫ್ರೈ ಮಾಡ್ಕೊಳ್ತಾಯಿದ್ದೀನಿ, ಆಮೇಲೆ ರುಬ್ಕೊಳ್ತೀನಿ. ನೋಡಿ, ಕಾಳು ಮೆಣಸು ನೋಡಿ, ಒಂದು 8ರಿಂದ 10 ಕಾಳು ಮೆಣಸು ತೊಗೊಂಡಿದ್ದೀನಿ. ಒಂದು ಚಮಚ ಜೀರಿಗೆ ತೊಗೊಂಡಿದ್ದೀನಿ. ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ. ನೋಡಿ, ಅಚ್ಚದನಿ ಪುಡಿ 1 ಚಮಚ, ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ. ಹುಣಸೆಹಣ್ಣು ನೋಡಿ ಇಷ್ಟು. ಒಂದು ಟೊಮೆಟೊ ಜೊತೆಗೆ ಇಷ್ಟು ಹುಣಸೆಹಣ್ಣು ಬೇಕಾಗುತ್ತೆ ಸಾಂಬಾರಿಗೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸಾಂಬಾರು ಮಾಡೋದ್ರಿಂದ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಈ ಥರ ಒಂದು ಮಾಡೋದ್ರಿಂದ ಸಖತ್ ಚೆನ್ನಾಗಿರುತ್ತೆ ಸಾಂಬಾರು ಫ್ರೆಂಡ್ಸ್. ನಾನಿಲ್ಲಿ ಬಸ್ಸಾರು ಥರನೇ ಇದು ಒಂಥರ ರೆಸಿಪಿ ಹಾಗೆ ಮಾಡ್ತಿರೋದು. ಇದಕ್ಕೆ ನಾನು ಒಂದು 3ರಿಂದ 4 ಬಸ್ಸಾರು ಮಾಡೋದ್ರಿಂದ ನಾನು ಡಿಫ್ರೆಂಟ್ ಟೈಪ್ಸ್ನ ಹೇಳ್ಕೊಟ್ಟಿದ್ದೀನಿ. ನಾನು ಇಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಬೇಕಾದರೆ ನನ್ನ ಹಳೆ ವೀಡಿಯೋಗಳನ್ನ ನೋಡಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾಯಿತು. ಕಾಳು ಮೆಣಸು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾಯಿದ್ದೀನಿ. ಎಲ್ಲನೂ ಫ್ರೈ ಮಾಡ್ಕೋಬೇಕು. ಎಣ್ಣೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನೋಡಿ, ಈಗ ಟೊಮೆಟೊ ಕೂಡ ಹೆಚ್ಚಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಹಾಕಬೇಕು. ಟೊಮೆಟೊ ಅಷ್ಟು ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲಿ. ನೋಡಿದ್ರಲ್ಲ, ಟೊಮೆಟೊ ಸ್ವಲ್ಪ ಬೇಯಬೇಕಿನ್ನು. ಈಗ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾಯಿದ್ದೀನಿ ನಾನು. ಮುಚ್ಚಿಟ್ರೆ ಬೇಗನೆ ಸಾಫ್ಟ್ ಆಗುತ್ತೆ. ನಾನು ಮುಚ್ಚಿಡಲಿಲ್ಲ, ಹಾಗೆಯೇ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಹುಣಸೆಹಣ್ಣು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಹುಣಸೆ ಹುಳಿ ನೀವು ಹಾಕೋದ್ರಿಂದ ಯಾವುದೇ ಸಾಂಬಾರಿಗೆ ಆಗ್ಬೋದು, ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಸಖತ್ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಹುಣಸೆಹಣ್ಣು. ಆದಷ್ಟು ಹುಣಸೆ ಹುಳಿನ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮೆತ್ತಗಾಗಬೇಕಾಗುತ್ತೆ ಇದು ಟೊಮೆಟೊ.
ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ. ಈಗ ಸ್ಟವ್ ಆಫ್ ಮಾಡಿ ಇಡ್ತಾಯಿದ್ದೀನಿ ತಣ್ಣಗಾಗೋಕ್ಕೆ. ನೋಡಿ ಈಗ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಈ ಜಾರಲ್ಲಿ ತೆಂಗಿನಕಾಯಿ ಏನು ತೋರಿಸಿದ್ದು ನಿಮಗೆ ಅದನ್ನೇ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಪೌಡ್ರು, ಹಸಿಧನಿಯ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ತಣ್ಣಗಾಗಿದೆ. ಏನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೋ ಎಲ್ಲ ತಣ್ಣಗಾದ ನಂತರ ನಾನು ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ನೋಡಿ ಅದ್ರ ಜೊತೆಗೆ ಬೇಯಿಸಿರುವಂತಹ ಸೊಪ್ಪು ಮತ್ತು ಹುರುಳಿಕಾಳು, ಮೊಳಕೆ ಹುರುಳಿಕಾಳು ಅದನ್ನು 1 ಚಮಚ ಹಾಕ್ಕೊಂಡು ನಾನೀಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ಸ್ಟವ್ ಮೇಲೆ ಒಗ್ಗರಣೆಗೆ ಇಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ. 1 ಚಮಚ ಆಯಿಲ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಸಾಸಿವೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 ಈರುಳ್ಳಿ ಒಗ್ಗರಣೆಗೆ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ರುಬ್ಬಕ್ಕೆಲ್ಲ ನಾನು ಯಾವುದೇ ರೀತಿ ಈರುಳ್ಳಿನ ಈ ಸಾಂಬಾರಿಗೆ ಯೂಸ್ ಮಾಡಿಲ್ಲ. ಒಗ್ಗರಣೆಗೆ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ. ನೋಡಿ ಈಗ ರುಬ್ಕೊಂಡಿರುವಂತಹ ಮಸಾಲೆನ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು 30 ಸೆಕೆಂಡ್ಸ್ ಕುದಿಸ್ಕೋಬೇಕಾಗುತ್ತೆ. ಹೀಗೆ ಮಾಡಬೇಕು ಈ ಒಂದು ಸಾಂಬಾರಿಗೆ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ ಕುದಿಯೋಕೆ ಇಟ್ಟಿದ್ದೀನಿ. ನಾನು ನೀರೇನು ಹಾಕಿಲ್ಲ. ಚೂರು ಮಿಕ್ಸಿ ಜಾರ್ ತೊಳೆದು ಒಂದು ಸ್ವಲ್ಪ ನೀರು ಹಾಕಿದೆ ಅಷ್ಟೇ. ಮಸಾಲೆನ ಫಸ್ಟು ರುಬ್ಬಿರುವಂಥ ಮಸಾಲೆನ ಕುದಿಸ್ಕೊಂಡ್ಬಿಟ್ಟು ಆ ನಂತರ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೋಡಿ ಇದಕ್ಕೆ ಈಗ ಬಸ್ತಿರುವಂತಹ ಮೊಳಕೆ ಕಾಳು ಸೊಪ್ಪು ಬೇಯಿಸಿದ್ನಲ್ಲ ಅದರದ್ದು ರಸನ ಹಾಕೋತಾ ಇದ್ದೀನಿ. ನೀವು ಸಾಂಬಾರು ಎಷ್ಟು ಬೇಕೋ ಅಷ್ಟು ಇದ್ರ ಜೊತೆಗೆ ಬೇಕಾದರೆ ನೀರು ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ನೀರು ಅಷ್ಟೇ ಹಾಕ್ಕೊಂಡಿದ್ದೀನಿ. ಒಂದು 6 ರಿಂದ 7 ಜನಕ್ಕೆ ಆಗುತ್ತೆ ನೋಡಿ ಇದು ಸಾಂಬಾರು. ನೋಡಿ ಕುದಿಸ್ತಾ ಇದ್ದೀನಿ. ಮತ್ತು ಒಂದು 3 ನಿಮಿಷಗಳ ಕಾಲ ನಾನು ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ. ಸಾಂಬಾರು ರೆಡಿ ಆಯಿತು. ಇವಾಗ ಇದಕ್ಕೆ ಈಗ ಪಲ್ಯ ಮಾಡ್ಕೊಳ್ಳೋಣ. ಈಗ ಬಸ್ತಿಟ್ಟಿರುವಂತಹ ಮೊಳಕೆ ಕಾಳು ಸೊಪ್ಪು ಬೇಯಿಸಿದ್ನಲ್ಲ ಅದರದ್ದು ಪಲ್ಯ ಮಾಡೋದಕ್ಕಂತ ಬಾಣಲಿ ಇಟ್ಟಿದ್ದೀನಿ. ನೋಡಿ ಅದಕ್ಕೆ ಈಗ ಒಂದು 2 ಚಮಚ ಆಯಿಲ್ ಹಾಕೋತಾ ಇದ್ದೀನಿ ನಾನು. ನೋಡಿ ಸಾಸಿವೆ, ಕರಿಬೇವಿನ ಸೊಪ್ಪು. ಫ್ರೆಂಡ್ಸ್ ಈ ಒಂದು ಪಲ್ಯ ಮೊಳಕೆ ಕಾಳು, ಯಾವುದೇ ಮೊಳಕೆ ಕಾಳಾಗಿರ್ಬೋದು, ನೀವು ತುಂಬಾ ತಿನ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಮತ್ತು ವಯಸ್ಕರಿಗೆಲ್ಲ ತುಂಬ ಇದರಿಂದ ರೆಸಿಪಿಗಳನ್ನ ಮಾಡಿ ತಿನ್ನಿಸಿ ತುಂಬ ಹೆಲ್ದಿಯಾಗಿರ್ತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು. ಅದರಲ್ಲೂ ಈ ಬೇಸಿಗೆಗಂತೂ ತುಂಬ ಒಳ್ಳೆಯದು. ನೋಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದಾಯಿತು. ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಒಂದು 60-70% ಇದು ಈರುಳ್ಳಿ ಫ್ರೈ ಆದರೆ ಸಾಕಾಗುತ್ತೆ ಒಗ್ಗರಣೆಯಲ್ಲಿ. ನೋಡಿ ತೆಂಗಿನಕಾಯಿ ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ಒಂದು 3 ಚಮಚದಷ್ಟು ತುರಿನ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿನ, ಇದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಸಾಲೆಗೆ ಒಗ್ಗರಣೆಗೆ ಎಲ್ಲ ರೆಡಿ ಆಯಿತು. ಪಲ್ಯಕ್ಕೆ ಒಗ್ಗರಣೆ ರೆಡಿ ಆಯಿತು. ಇದಕ್ಕೀಗ ಬಸ್ತಿಟ್ಟಿರುವಂತಹ ಸೊಪ್ಪು ಮತ್ತು ಹುರುಳಿಕಾಳನ್ನು ಹಾಕೋತಾ ಇದ್ದೀನಿ. ಮೊಳಕೆ ಕಾಳನ್ನು ಸಾಮಾನ್ಯ ಎಲ್ಲರೂ ಇದೇ ಥರ ಪಲ್ಯ ಮಾಡೋದು ಆಲ್ಮೋಸ್ಟ್. ಇದಕ್ಕೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾರೆ ಕೆಲವರು. ನಾನಿಲ್ಲಿ ನ್ಯಾಚುರಲ್ ಆಗಿರಲಿ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಲ್ಲ. ಹಾಕಿದ್ರೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನೋಡಿ ರೆಡಿ ಆಯಿತು. ಒಂಥರ ನ್ಯಾಚುರಲ್ಲಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಇದು ತುಂಬಾ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದನ್ನು ಈಗ ರೆಡಿ ಆಯಿತು. ಮುಚ್ಚಿಬಿಟ್ಟು 1 ನಿಮಿಷ ನಾನು ಲೋ ಹೀಟಲ್ಲೇ ಇಟ್ಟಿದ್ದೀನಿ. ನೋಡಿ ಯಾಕಂದರೆ ಇದಕ್ಕೆ ಮಸಾಲೆ ಒಗ್ಗರಣೆದು ಏನಿದೆಯೋ ಎಲ್ಲ ಅಂಟ್ಕೋಬೇಕಲ್ಲ, ಹಾಗಾಗಿ 1 ನಿಮಿಷಗಳ ಕಾಲ ಮುಚ್ಚಿಬಿಟ್ಟು ಲೋ ಹೀಟಲ್ಲೇ ಇಟ್ಟಿದ್ದೆ ನಾನು. ನೋಡಿ ಪಲ್ಯ ಕೂಡ ರೆಡಿ ಆಯಿತು. ನಾನೀಗ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಸಾಂಬಾರು ಪಲ್ಯ ಎರಡೂ ರೆಡಿ ಆಯಿತು. ಮುಚ್ಚಿಡ್ತಾ ಇದ್ದೀನಿ. ನೋಡಿ ಮುದ್ದೆ ಮಾಡಿದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ತಿನ್ನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಪಲ್ಯ ಎಷ್ಟು ಚೆನ್ನಾಗಿದೆ. ನೋಡಿ ಸೊಪ್ಪು ಇವಾಗ ಕೂಡ ಹಸಿರಾಗೇ ಇದೆ ನೋಡಿ, ಯಾಕಂದರೆ ನಾನು ಮುಚ್ಚಲಿಲ್ಲ, ಹಾಗೆ ಬೇಯಿಸಿದ್ದೆ ಸೊಪ್ಪನ್ನು. ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಕೂಡ. ಇದೇ ಥರ ಹಸಿರಾಗಿ ಇರುತ್ತೆ, ಸೊಪ್ಪು ಕಪ್ಪಗಾಗಲ್ಲ. ಮತ್ತು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ, ಪಲ್ಯನೂ ಚೆನ್ನಾಗಿದೆ, ಮುದ್ದೆ ಕೂಡ ಚೆನ್ನಾಗಿ ಬಂದಿದೆ, ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಖಂಡಿತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.